ಅದರ ಉದ್ದೇಶ ಏನು? ಒಂದು ಶಾಲೆ, ಅದರಲ್ಲೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಒಂದು ಶಾಲೆ ಪ್ರಗತಿ ಹೊಂದಬೇಕಾದ್ರೆ ಅದರಲ್ಲಿ ಸಮುದಾಯದ ಪಾತ್ರವೇನು ಅನ್ನೋದರ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂತಹ ನಜೀರಾ ಬೇಗಂ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ವರದಿ ವಾಚನ ಪೂಜಾ ರಮಾಣಿ ಅವರಿಂದ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 7/8/2024 12/8/2024 2023-24 ಸಾಮಾಜಿಕ ಪರಿಶೋಧನೆ ಶಾಲಾ ಸಭೆ ಗ್ರಾಮ ಸಭೆ 2023-24 ಸಾಲಿನ ಜಾತಿವಾರ ವಿದ್ಯಾರ್ಥಿಗಳ ಸಂಖ್ಯೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 1ನೇ ತರಗತಿಯಲ್ಲಿ ಇತರೆ 7 ಮಕ್ಕಳು, 2ನೇ ತರಗತಿಯಲ್ಲಿ 10 ಮಕ್ಕಳು, ಎಸ್ಸಿ 2, 3ನೇ ತರಗತಿಯಲ್ಲಿ ಇತರೆ 13 ಮಕ್ಕಳು, 4ನೇ ತರಗತಿಯಲ್ಲಿ ಎಸ್ಸಿ 1, ಇತರೆ 13, ಟೋಟಲ್ 14, 5ನೇ ತರಗತಿಯಲ್ಲಿ ಎಸ್ಸಿ 1, ಇತರೆ 13, ಟೋಟಲ್ 14, ಟೋಟಲ್ ಶಾಲೆಯಲ್ಲಿರುವ ಮಕ್ಕಳು 60. ಹಿಂದಿನ ವರ್ಷ 2023-24 ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ 1ನೇ ತರಗತಿಯಲ್ಲಿ 6 ಮಕ್ಕಳು, ಹುಡುಗರು 2, ಹುಡುಗಿಯರು 4. 2ನೇ ತರಗತಿಯಲ್ಲಿ 8 ಮಕ್ಕಳು, ಹುಡುಗರು 3, ಹುಡುಗಿಯರು 5. ವಿಶೇಷ ಚೇತನರ ಮಕ್ಕಳು 1. 3ನೇ ತರಗತಿಯಲ್ಲಿ 12, ಹುಡುಗರು 6, ಹುಡುಗಿಯರು 6. 4ನೇ ತರಗತಿಯಲ್ಲಿ 12 ಮಕ್ಕಳು, ಹುಡುಗರು 6, ಹುಡುಗಿಯರು 6. 5ನೇ ತರಗತಿಯಲ್ಲಿ 12 ಮಕ್ಕಳು, ಹುಡುಗರು 7, ಹುಡುಗಿಯರು 5. ಒಟ್ಟು 50 ಮಕ್ಕಳು ಹಾಜರಾಗಿದ್ದರು ಭೇಟಿಯ ಸಂದರ್ಭದಲ್ಲಿ. ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ. ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಕೆಹಳ್ಳಿ. ಪ್ರಾರಂಭಿಕ ಶುಲ್ಕ 1/4/23 14,677 ರೂಪಾಯಿ. ಶಾಲಾ ಅನುದಾನ 1/4/2023 68,326. ಗ್ರಂಥಾಲಯದ ಅನುದಾನ 1/3/2024 5,000 ರೂಪಾಯಿ. ಒಟ್ಟು ಅನುದಾನ 88,053 ರೂಪಾಯಿ. ಶಾಲಾ ಅನುದಾನದ ವೆಚ್ಚ 27,924 ರೂಪಾಯಿ. ಗ್ರಂಥಾಲಯದ ಪುಸ್ತಕ ಖರೀದಿ ವೆಚ್ಚ 5,000 ರೂಪಾಯಿ. ಸಾರಿಗೆ ಸ್ವಚ್ಛತಾ ವೆಚ್ಚ 1,150. ಒಟ್ಟು 34,074 ರೂಪಾಯಿ ಖರ್ಚಾಗಿರುತ್ತದೆ. 2022-23 ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾರ್ಯಕ್ರಮಗಳು ಚಟುವಟಿಕೆಗಳು. ಸದರಿ ಸಾಲಿನಲ್ಲಿ ಎಲ್ಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡಿರುವ ಬಗ್ಗೆ ದಾಖಲೆ ಮತ್ತು ಮಕ್ಕಳ ಸಂದರ್ಶನದಲ್ಲಿ ಕೇಳಿ ಮಾಹಿತಿ ಪಡೆಯಲಾಯಿತು. ಮಕ್ಕಳಿಗೆ ಅಭ್ಯಾಸ ಪುಸ್ತಕವನ್ನು ವಿತರಣೆಯಾಗಿರುವ ಬಗ್ಗೆ ಸಂದರ್ಶನ ವೇಳೆಯಲ್ಲಿ ಪ್ರತಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆಯಲಾಯಿತು. ಸದರಿ ಸಾಲಿನ ಶಾಲೆಯ ಪ್ರಾರಂಭದಲ್ಲಿನ ಹಾಜರಾತಿಯ ಅನುಗುಣವಾಗಿ ಮತ್ತು ಮಕ್ಕಳಿಗೆ ಕೇಳಿ ಸಮವಸ್ತ್ರ ವಿತರಣೆ ಮಾಡಿರುವುದನ್ನು ಗಮನಿಸಲಾಗಿದೆ. ಹಿಂದುಳಿದ ಮತ್ತು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಯಾವುದೇ ವಿದ್ಯಾರ್ಥಿ ವೇತನವನ್ನು ಕೋವಿಡ್ ನಂತರ ಪಾವತಿಯಾಗದೇ ಇರುವುದು ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. ಸದರಿ ಶಾಲೆಗೆ ಹಾಜರಾಗುವ ಮಕ್ಕಳು ಸ್ಥಳೀಯರೇ ಆಗಿರುವುದರಿಂದ ಸಾರಿಗೆ ವ್ಯವಸ್ಥೆಯನ್ನು ನೀಡುವ ಅವಶ್ಯಕತೆ ಕಂಡುಬಂದಿರುವುದಿಲ್ಲ. ಶಾಲೆಯಲ್ಲಿ ಸಹ ಶಿಕ್ಷಕರು 2 ಹಾಗೂ ನಿಯತಕಾಲಿಕ ಶಿಕ್ಷಕರು 1 ಇರುವುದರಿಂದ ಶಿಕ್ಷಕರ ಕೊರತೆ ಕಂಡುಬಂದಿರುವುದಿಲ್ಲ. ವರ್ಷದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ನಡೆಸಬೇಕಾದ ಕೆಲಸ ದಿನಗಳಿಗೆ ಕಡಿಮೆ ಇಲ್ಲದಂತೆ 224 ದಿನಗಳು ಶಾಲೆ ನಡೆದಿರುವುದು ಕಂಡುಬಂದಿದೆ. ಸದರಿ ಸಾಲಿನ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಹೆಚ್ಚಾಗಿರುವುದನ್ನು ಗಮನಿಸಲಾಗಿದೆ. ಶಾಲೆಗೆ ಮಕ್ಕಳು ಬರುವ ಮಾರ್ಗವು ಸುರಕ್ಷಿತವಾಗಿರುವುದು ಗಮನಿಸಲಾಗಿದೆ. ಶಾಲೆಗೆ ಹಾಜರಾಗಿರುವ ಮಕ್ಕಳು ಸ್ಥಳೀಯರಾಗಿರುವುದು ಕಂಡುಬಂದಿರುತ್ತದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಂಡಿರುವುದು ಗಮನಿಸಲಾಗಿದೆ. ಸದರಿ ಶಾಲೆಗೆ ಒಳಪಡುವ ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗಿರುವ ಪ್ರಕರಣಗಳು ಪರಿಶೀಲನಾ ಸಂದರ್ಭದಲ್ಲಿ ಕಂಡುಬಂದಿರುವುದಿಲ್ಲ. ಪೋಷಕರು ಮತ್ತು ಮಕ್ಕಳ ಸಂದರ್ಶನ ವೇಳೆಯಲ್ಲಿ ಸಮಾಲೋಚನೆ ನಡೆಸಿದಾಗ ಇಂತಹ ಪ್ರಕರಣಗಳು ಕಂಡುಬಂದಿರುವುದಿಲ್ಲ. ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡುವುದು. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕಾಲಕಾಲಕ್ಕೆ ನೀಡುತ್ತಿರುವ ಬಗ್ಗೆ ದಾಖಲೆಗಳಲ್ಲಿ ಲಭ್ಯವಿರುವುದು ಗಮನಿಸಲಾಗಿದೆ. ಶಾಲೆಯಲ್ಲಿ ಒಂದು ಮಗು ಬಹು ಅಂಗವಿಕಲ ಇರುವುದು ಮತ್ತು ವಾರದಲ್ಲಿ 2 ಬಾರಿ ಶಾಲೆಗೆ ಕರೆಸಿ ಓದಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಮುಖ್ಯ ಶಿಕ್ಷಕರು ಸಂದರ್ಶನ ವೇಳೆಯಲ್ಲಿ ತಿಳಿಸಲಾಯಿತು. ಆ ಮಗುವಿಗೆ ಯಾವುದೇ ಸಾಧನಾ ಸಲಕರಣೆ ನೀಡದಿರುವುದು ಗಮನಿಸಲಾಗಿದೆ.
ಇಲಾಖೆಯಿಂದ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನೀಡುತ್ತಿರುವ ಸೌಲಭ್ಯಗಳ, ಯೋಜನೆಗಳು, ರಿಯಾಯಿತಿಗಳ ಬಗ್ಗೆ ಅವರಿಗೆ ಅರಿವಿದೆ. ಎಲ್ಲ ಹವಾಮಾನದಿಂದ ಇಲ್ಲಿ ಸಾರ್ವಜನಿಕರು ಅಂತ ಹಾಕಿ ಹೆಡ್ಡಿಂಗ್ ಇಲ್ಲಿ ಒಂದು ಲೈನ್ ಬಿಟ್ಟು ಮುಖ್ಯ ಶಿಕ್ಷಕರ ಅಭಿಪ್ರಾಯದಂತೆ ಯಾವುದೇ ಲಿಂಗ, ಜಾತಿ ಭೇದವಿಲ್ಲದೆ ಎಲ್ಲಾ ಮಕ್ಕಳಿಗೆ ಶಾಲೆಗೆ ಅವಕಾಶವನ್ನು ನೀಡಿರುವುದನ್ನು ಸಾಮಾಜಿಕ ಪರಿಶೀಲನಾ ವೇಳೆಯಲ್ಲಿ ಗಮನಿಸಲಾಗಿದೆ. ಮಕ್ಕಳ ಸಂಖ್ಯೆ ಅನುಗುಣವಾಗಿ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಇರುವುದು ಗಮನಿಸಲಾಗಿದೆ. ಮಕ್ಕಳ ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವಂತಹ ಶೌಚಾಲಯ ಇರುತ್ತದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿರುವುದು ಮತ್ತು ಮಕ್ಕಳಿಗೆ ಬಿಸಿ ನೀರು ನೀಡುತ್ತಿರುವುದು ಗಮನಿಸಲಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ, ಆದರೆ ಸುರಕ್ಷಿತವಾಗಿ ಜೋಡಣೆ ಮಾಡುವುದು ಬಾಕಿ ಇರುವುದು ಗಮನಿಸಲಾಗಿದೆ. ಎಲ್ಲಾ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲದಿರುವುದು ಗಮನಿಸಲಾಗಿದೆ. ಶಾಲೆಯ ಗ್ರಂಥಾಲಯದ ಪ್ರತ್ಯೇಕ ಕೊಠಡಿ ಹೊಂದಿರುವುದಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಲಭ್ಯವಿದೆ, ಮಕ್ಕಳು ಅದರ ಉಪಯೋಗವನ್ನು ಪಡೆಯುತ್ತಿರುವುದು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಗಮನಿಸಲಾಗಿದೆ. ಗ್ರಂಥಾಲಯದ ಪುಸ್ತಕಗಳ ಹಂಚಿಕೆಯನ್ನು ನಿಯಮಿತವಾಗಿ ನಿರ್ವಹಿಸಲಾಗಿರುವುದಿಲ್ಲ. ಶಾಲೆಯಲ್ಲಿ ಲಭ್ಯವಿರುವ ಮೊಬೈಲ್ ಮೂಲಕ ತರಗತಿಯ ಕಲಿಕೆಗೆ ಪೂರಕವಾದ ವಿಡಿಯೋ ಪ್ರದರ್ಶನಗಳನ್ನು ಮಕ್ಕಳಿಗೆ ತೋರಿಸಲಾಗುತ್ತದೆ. ಪ್ರತಿ ತಿಂಗಳು 3ನೇ ಶನಿವಾರದಂದು ಬ್ಯಾಗ್ ರಹಿತ ದಿನವನ್ನು ರೂಢಿಸಿಕೊಂಡಿರುವುದನ್ನು ಶಾಲಾ ಶಿಕ್ಷಕರು ತಿಳಿಸಿರುತ್ತಾರೆ. ಶಿಕ್ಷಕರು ನಿಯಮಿತವಾಗಿ